రెండు కోట్లు ఎలా అని చెప్పి మేము మనసుకు రావాలి. ಟೀಚರ್ಸ್ ಕಾಲೋನಿಯ ಮೂಲಸೌಕರ್ಯ ಸಮಸ್ಯೆಗಳಿಗೆ ಸಿಗಲಿದೆಯೇ ಶಾಶ್ವತ ಪರಿಹಾರ? ಕುಡಿಯುವ ನೀರು, ಮುಖ್ಯ ರಸ್ತೆ, ಸಿಸಿ ರಸ್ತೆ, ಹೈಮಾಸ್ಟ್ ದೀಪಗಳು ಹಾಗೂ ಸಿಸಿ ಕ್ಯಾಮೆರಾಗಳ ಅಳವಡಿಕೆಗೆ ನಿವಾಸಿಗಳು ಶಾಸಕರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಇದಕ್ಕೆ ಶಾಸಕ ಸಮೃದ್ಧಿ ಮಂಜುನಾಥ್ ಶೀಘ್ರ ಸ್ಪಂದಿಸುವ ಭರವಸೆ ನೀಡಿದ್ದಾರೆ. ನಗರದ ವಾರ್ಡ್ ನಂಬರ್ 5ರ ಟೀಚರ್ಸ್ ಕಾಲೋನಿಗೆ ಸಂಜೆ ಸುಮಾರು 5 ಗಂಟೆಗೆ ಶಾಸಕ ಸಮೃದ್ಧಿ ಮಂಜುನಾಥ್ ಭೇಟಿ ನೀಡಿದರು. ಕಾಲೋನಿಗೆ ಆಗಮಿಸಿದ ಶಾಸಕರನ್ನು ಸ್ಥಳೀಯ ನಿವಾಸಿಗಳು ಹಾಗೂ ಮುಖಂಡರು ಭವ್ಯವಾಗಿ ಸ್ವಾಗತಿಸಿದರು. ದೊಡ್ಡ ಕೆರೆ ಅದು ಹೋಗುತ್ತೆ. ಇವಾಗ ಬಂದಿದೆ. ಇವಾಗ ಮನೆಯವರು ಕಾಂಪೌಂಡ್ ಕಲ್ಬಿಡ್ತಿದ್ವಿ. ಅದೊಂದೇ ಇದ್ದ ಸಮಸ್ಯೆ. ಅವರೇನೋ ದುಡ್ಡು ಕೊಡ್ತೀನಿ ಅಂತ ದುಡ್ಡು ಕಮಿಟ್ಮೆಂಟ್ ಇತ್ತು. ಇವಾಗ ಅವರು ನಾವು ಬೇಡಪ್ಪ ನಾವು ತಳ್ಳಿಬಿಡ್ತೀವಿ, 4 ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಇತ್ತು. ಅದಕ್ಕೆ ಇವಾಗ ಅವರು ತಳ್ಳಿಬಿಡ್ತಾರೆ. ಅವರೇ ಒಪ್ಪಿಟ್ಟಿದ್ದಾರೆ ತಳ್ಳಿಬಿಡ್ತಾರೆ. ಇದು ಮೈನು. ಆಮೇಲೆ ನೀರಿನ ಸಮಸ್ಯೆ, ಎರಡು ಬೋರ್ವೆಲ್ಲು, ಆಮೇಲೆ ನಮ್ಮ ಮನೆ ಪಕ್ಕದಲ್ಲೇ ಕಟ್ತಾ ಇದೆ. ನಂತರ ಕಾಲೋನಿಯ ಮುಖ್ಯ ರಸ್ತೆಯಿಂದ ನಿವಾಸಿಗಳು ಹಾಗೂ ಮುಖಂಡರೊಂದಿಗೆ ಕಾಲ್ನಡಿಗೆಯಲ್ಲಿ ತೆರಳಿದ ಶಾಸಕ ಸಮೃದ್ಧಿ ಮಂಜುನಾಥ್ ಸ್ಥಳೀಯ ಶ್ರೀ ಗಣೇಶ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಟೀಚರ್ಸ್ ಕಾಲೋನಿಯ ನಿವಾಸಿಗಳು ತಮ್ಮ ಪ್ರದೇಶದಲ್ಲಿ ಎದುರಾಗುತ್ತಿರುವ ಮೂಲಸೌಕರ್ಯ ಸಮಸ್ಯೆಗಳನ್ನ ಶಾಸಕರ ಗಮನಕ್ಕೆ ತಂದರು. ನೀರಿನ ಸಮರ್ಪಕ ವ್ಯವಸ್ಥೆ, ಮುಖ್ಯ ರಸ್ತೆಯ ಅಭಿವೃದ್ಧಿ, ಸಿಸಿ ರಸ್ತೆಗಳ ನಿರ್ಮಾಣ, ಹೈಮಾಸ್ಟ್ ದೀಪಗಳ ಅಳವಡಿಕೆ ಹಾಗೂ ಸಾರ್ವಜನಿಕ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಎಂಬ ಪ್ರಮುಖ ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ನಿವಾಸಿಗಳು ಓದಿ ಶಾಸಕರಿಗೆ ಸಲ್ಲಿಸಿದರು. ನಗರದ ಅಭಿವೃದ್ಧಿಯಲ್ಲಿ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ವಿಶೇಷವಾಗಿ ಜನರಿಗೆ ಪ್ರತಿನಿತ್ಯ ಅಗತ್ಯವಿರುವ ಕುಡಿಯುವ ನೀರು, ಸುಗಮ ರಸ್ತೆ, ಬೀದಿ ಬೆಳಕು ಹಾಗೂ ಸುರಕ್ಷತಾ ವ್ಯವಸ್ಥೆಗಳು ಸಮರ್ಪಕವಾಗಿರಬೇಕು ಎಂಬುದು ನಿವಾಸಿಗಳ ಒತ್ತಾಯವಾಗಿತ್ತು. ನಿವಾಸಿಗಳ ಮನವಿ ಪತ್ರವನ್ನು ಸ್ವೀಕರಿಸಿದ ಶಾಸಕ ಸಮೃದ್ಧಿ ಮಂಜುನಾಥ್ ಟೀಚರ್ಸ್ ಕಾಲೋನಿಯ ಬೇಡಿಕೆಗಳಿಗೆ ಸ್ಪಂದಿಸಿ ಅಗತ್ಯ ಮೂಲಸೌಕರ್ಯ ಕಾಮಗಾರಿಗಳನ್ನು ಸಾಧ್ಯವಾದಷ್ಟು ಶೀಘ್ರವಾಗಿ ಕೈಗೆತ್ತಿಕೊಳ್ಳಲು ಕ್ರಮವಹಿಸುವುದಾಗಿ ಭರವಸೆ ನೀಡಿದರು. ಶಾಸಕರ ಭರವಸೆಯಿಂದ ಟೀಚರ್ಸ್ ಕಾಲೋನಿ ನಿವಾಸಿಗಳಲ್ಲಿ ಅಭಿವೃದ್ಧಿಯ ನಿರೀಕ್ಷೆ ಮೂಡಿದ್ದು, ನೀರು, ರಸ್ತೆ, ಬೆಳಕು, ಸುರಕ್ಷತೆ ಸೇರಿದಂತೆ ಪ್ರಮುಖ ಬೇಡಿಕೆಗಳು ಯಾವಾಗ ಕಾರ್ಯರೂಪಕ್ಕೆ ಬರುತ್ತವೆ ಎಂಬುದನ್ನು ಈಗ ಕಾದು ನೋಡಬೇಕಿದೆ. ಬಳಿಕ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕಾರ್ ಶ್ರೀನಿವಾಸ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಚಹಾ ಸೇವಿಸಿದರು. ಇದೇ ವೇಳೆ ಸ್ಥಳೀಯ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ಮುಳಬಾಗಿಲು ತಾಲೂಕಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ವಿಷಯಗಳ ಕುರಿತು ಮಾಹಿತಿ ಪಡೆದುಕೊಂಡರು. ಟೀಚರ್ಸ್ ಕಾಲೋನಿಯ ಜನರ ಬೇಡಿಕೆಗೆ ಶಾಸಕರಿಂದ ಭರವಸೆ. ಮೂಲಸೌಕರ್ಯ ಅಭಿವೃದ್ಧಿಗೆ ಸಿಗಲಿದೆಯೇ ವೇಗ? ಭರವಸೆ ಯಾವಾಗ ಕಾರ್ಯರೂಪಕ್ಕೆ ಬರಲಿದೆ ಎಂಬುದು ನಿವಾಸಿಗಳ ನಿರೀಕ್ಷೆ. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ, ಮುಳಬಾಗಿಲು. ನಾಗರಿಕರ ಸಮಸ್ಯೆಗಳನ್ನು ನಾನು ಓದ್ತೇನೆ. ರವರಿಗೆ ಸನ್ಮಾನ್ಯ
ಶ್ರೀ ಸಮೃದ್ಧಿ ಮಂಜುನಾಥ್ರವರು ಜನಪ್ರಿಯ ಶಾಸಕರು, ಮುಳಬಾಗಿಲು, ಕೋಲಾರ ಜಿಲ್ಲೆ ಇಂದ ಟೀಚರ್ಸ್ ಕಾಲೋನಿ ನಿವಾಸಿಗಳು, ಟೀಚರ್ಸ್ ಕಾಲೋನಿ, ಮುಳಬಾಗಿಲು. ವಿಷಯ ನೀರು, ಹೈಮಾಸ್ಟ್ ಲೈಟ್ಗಳು, CC ರಸ್ತೆಗಳು ಮತ್ತು CC ಕ್ಯಾಮರಾಗಳ ಸೌಲಭ್ಯಗಳನ್ನು ಒದಗಿಸಿಕೊಡುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮುಳಬಾಗಿಲು ನಗರಸಭೆಗೆ ಸೇರಿದ ಟೀಚರ್ಸ್ ಕಾಲೋನಿಯ ವಾಸಿಗಳಾದ ನಾವುಗಳು ತಮ್ಮ ಘನ ಸನ್ನಿಧಾನದಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಮುಖ್ಯವಾಗಿ ಮೂಲಸೌಕರ್ಯಗಳಲ್ಲಿ ಒಂದಾದ ನೀರಿಗೆ ಅಭಾವ ಉಂಟಾಗಿ ಸಮಸ್ತ ನಿವಾಸಿಗಳಿಗೆ ನೀರಿನ ಕೊರತೆಯಾಗಿದೆ. ಪ್ರಸ್ತುತ ಇರುವ ಕೊಳವೆ ಬಾವಿಗಳಲ್ಲಿ ನೀರಿಲ್ಲದೆ ಬತ್ತಿ ಹೋಗಿ ಚರ್ಚ್ ಸುತ್ತಮುತ್ತ ಮತ್ತು ಗಣೇಶ ದೇವಸ್ಥಾನದ ಸುತ್ತಮುತ್ತ ಹಾಗೂ ಸದರಿ ಕಾಲೋನಿಯ ಅನೇಕ ಕಡೆ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಸುಮಾರು ಜನರು ವೈಯಕ್ತಿಕವಾಗಿ ಟ್ಯಾಂಕರ್ಗಳ ಮೂಲಕ ಹಣ ಸಂದಾಯ ಮಾಡಿ ನೀರು ಒದಗಿಸುತ್ತಿದ್ದಾರೆ. ಆದ್ದರಿಂದ ಸದರಿ ನೀರಿನ ಅಭಾವವನ್ನು ತಪ್ಪಿಸಲು 2 ಹೊಸ ಬೋರ್ವೆಲ್ಗಳನ್ನು ಒದಗಿಸಿಕೊಡಬೇಕೆಂದು, ಹಾಗೆಯೇ ಇಲ್ಲಿನ ನಿವಾಸಿಗಳಿಗೆ ಹೈಮಾಸ್ಟ್ ಲೈಟ್ಗಳನ್ನು 4 ರಸ್ತೆಗಳ ಸುಗಮಗೊಳ್ಳುವ ಚರ್ಚ್ ಮುಂದೆ ಒಂದನ್ನು ಮತ್ತು ಟೀಚರ್ಸ್ ಕಾಲೋನಿಯ ಮುಖ್ಯ ರಸ್ತೆ ಬೈಪಾಸ್ಗೆ ಹೊಂದಿಕೊಂಡಿರುವ ಕೊನೆಯ ಸ್ಥಳದಲ್ಲಿ ಒಂದು ಹೈಮಾಸ್ಟ್ ಲೈಟನ್ನು ವ್ಯವಸ್ಥೆ ಮಾಡಿಕೊಡಬೇಕೆಂದು ಮತ್ತು ಸದರಿ ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದ ಕಳ್ಳರ ಕಾಟ ಹೆಚ್ಚಾಗಿರುವುದರಿಂದ ಕೆಲವು ಮುಖ್ಯವಾದ ಸ್ಥಳಗಳಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಬೇಕೆಂದು ಹಾಗೂ ಚರ್ಚ್ ಮುಂದೆ ಮುಖ್ಯ ರಸ್ತೆಯಲ್ಲಿ ಉಳಿದಿರುವ ಭಾಗಕ್ಕೆ ಹಾಗೂ ಅವಶ್ಯಕತೆ ಇರುವ ಇತರ ಕಡೆ ಬೀದಿಗಳಿಗೆ CC ರಸ್ತೆಗಳನ್ನು ನಿರ್ಮಿಸಿಕೊಡಬೇಕೆಂದು ಸಾರ್ವಜನಿಕರು ಓಡಾಡಲು ಕಾವಂದಿರು ಅನುವು ಮಾಡಿಕೊಡಬೇಕೆಂದು ಕೋರುತ್ತೇವೆ. ವಿಶೇಷವಾಗಿ ಚರ್ಚ್ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಅತಿ ಮುಖ್ಯವಾಗಿ CC ರಸ್ತೆ ನಿರ್ಮಿಸಬೇಕಾಗಿ ವಿನಂತಿ. ಹಾಗೆಯೇ ಚರ್ಚ್ ಮುಂದೆ ಕೂಡ ಒಂದು ಹೈಮಾಸ್ಟ್ ಲೈಟ್ಸನ್ನು ಹಾಕಿಕೊಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಮನವಿಯನ್ನು ಸಾರ್ವಜನಿಕ ಸಹಿಯೊಂದಿಗೆ ಎಲ್ಲ ನಾಗರಿಕ ಬಂಧುಗಳ ಸಮ್ಮುಖದಲ್ಲಿ, ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಎಲ್ಲ ಇದೆಲ್ಲ ಸೇರಿಸಿದ್ದೀವಿ ಈಗ ಮಾನ್ಯ ಶಾಸಕರಲ್ಲಿ ನಾನು ವಿನಂತಿ ಮಾಡ್ತೇನೆ, ಕೆಲವು ರಸ್ತೆಗಳು ಈ ಚರ್ಚಿಂದ ಬಲಭಾಗಕ್ಕಿರ್ತಕ್ಕಂಥ ರಸ್ತೆಗಳಿಗೆ, ಕೆಲವು ರಸ್ತೆಗಳಿಗೆ CC ರಸ್ತೆಗಳಾಗಿದ್ದಾವೆ. ಇದು ಒಂದೇ ಒಂದು ಇಂಚು ಕೂಡ ಕಳೆದ 6-7 ವರ್ಷಗಳಿಂದ ಒಂದೇ ಒಂದು ಇಂಚು ಆ ರಸ್ತೆಯಿಂದ ಆ ಕಡೆ ಇರ್ತಕ್ಕಂಥ ಎಲ್ಲ ಅನೇಕ ಬಹುತೇಕ SC ಜನಾಂಗ ವಾಸ ಮಾಡ್ತಾ ಇರ್ತಕ್ಕಂಥ ರಸ್ತೆಯಿಂದ ಆ ಕಡೆ ಇರ್ತಕ್ಕಂಥ ಒಂದೇ ಒಂದು ಜಾಗಕ್ಕೂ ಕೂಡ ಒಂದು 5 ಅಡಿ ಕೂಡ CC ರೋಡ್ ಹಾಕಿಲ್ಲ, ಚರ್ಚ್ ಹಾಕಿ CC ರೋಡ್ ಹಾಕಿಲ್ಲ. ದಯವಿಟ್ಟು ಚರಂಡಿ ವ್ಯವಸ್ಥೆ ಇಲ್ಲ. ಇವೆಲ್ಲ ಕೂಡ ತಾವು ಗಮನಿಸಿ ಮುಂದಿನ ದಿನಗಳಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ತಮ್ಮ ಹಿಂದೆ ತಾವು ಇಲ್ಲಿಗೆ ಬಂದಾಗ, ಚುನಾವಣೆಯ ಸಮಯದಲ್ಲಿ ತಾವಿಲ್ಲಿಗೆ ಬಂದಾಗ ನಾವು ಎಲ್ಲರೂ ಕೂಡ ಒಟ್ಟಾಗಿ ಮಾತು ಕೊಟ್ಟಿದ್ವಿ. ಆ ಮಾತು ಕೊಟ್ಟಂತೆ ನಾವೆಲ್ಲ ನಡ್ಕೊಂಡು ತಮಗೆ ಈ ಬೂತಲ್ಲಿ ಲೀಡ್ ತಂದು ಕೊಟ್ಟಿದ್ದೀವಿ. ಅದರಿಂದ ಅದೇ ಅಲ್ಲದೆ ನೀವು ದಯವಿಟ್ಟು ಈ ನಾಗರಿಕ ಸಮಸ್ಯೆಗಳನ್ನು, ಮೂಲಭೂತ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿಶೇಷವಾಗಿ ನೀರು, ಬೀದಿ ದೀಪ ದಯವಿಟ್ಟು ಮಾಡಿಕೊಡ್ಬೇಕು. CC ರಸ್ತೆ ಹೇಳಿದಿನಲ್ಲ ಈ ರೋಡಿಂದ ಆ ಕಡೆಗೆ ಹಾಕಿಲ್ಲ ಅಂತೇಳಿ ಹೇಳಿದ್ದೀನಲ್ಲ. ಏನು ಟೀಚರ್ಸ್ ಕಾಲೋನಿ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗಿರು, ವಿಶೇಷವಾಗಿ ನನ್ನ ಟೀಚರ್ಸ್ ಕಾಲೋನಿ ಅಂತ ಹೆಸರಾಗಿರ್ತಕ್ಕಂಥ ಎಲ್ಲ ಅಫಿಷಿಯಲ್ಸ್ ಕೂಡ ಈ ಭಾಗದಲ್ಲಿದ್ದಾರೆ. ಮುಳಬಾಗಿಲು ತಾಲೂಕಿನ ವಿಶೇಷವಾಗಿ ಹಾಗೂ ಒಳ್ಳೆ ಸಾಹುಕಾರ ಇರ್ತಕ್ಕಂಥ ಜಾಗ ಯಾವುದು ಅಂದರೆ ಟೀಚರ್ಸ್ ಕಾಲೋನಿ. ಈಗಿಲ್ಲ, ಹೋಯ್ತದಲ್ಲ. ಯಥೇಚ್ಛವಾಗಿ ಹೈಯೆಸ್ಟ್ ಸಾಹುಕಾರ ಇರ್ತಕ್ಕಂಥ ನಿಮಿಷ ಶ್ರೀರಾಮಣ್ಣ ಕೇಳಿಲ್ಲಿ, ಕುಬೇರ್ ಇರ್ತಕ್ಕಂಥ ಜಾಗ, ನಾನು ಮಾತಾಡಿ ಬಿಡಿ. ಕುಬೇರ್ ಇರ್ತಕ್ಕಂಥ ಜಾಗ ಯಾವುದಂದ್ರೆ ಟೀಚರ್ಸ್ ಕಾಲೋನಿ. ಆದ್ದರಿಂದ ಈ ಏರಿಯಾಗೆ ಬರಬೇಕಾದ್ರೆ ಖುಷಿ ಆಗುತ್ತೆ. ಸುಮಾರು ದಿವಸದಿಂದ ನನ್ನ ಕರೀತಾಯಿದ್ರು, ಸಮಯ ಬಂದಾಗ ಬಂದಿದ್ದೀನಿ. ಯಾಕಂದರೆ ಆ ಸಮಯ ಬಂದಾಗೆ ಬರಬೇಕಾಗುತ್ತೆ. ಸೊ ಅದರಿಂದ ಇವತ್ತು ಒಳ್ಳೆ ಇಂಡಿಪೆಂಡೆನ್ಸ್ ಡೇ, 80ನೇ ಇಂಡಿಪೆಂಡೆನ್ಸ್ ಡೇ ನಿಮ್ಮೆಲ್ಲರಿಗೂ ಶುಭವಾಗಲಿ. ಇವತ್ತೇನು ನಾನು ವೀಕಲ್ಲಿ ಒಂದು ಮೀಟಿಂಗ್ ಕಾಲ್ ಮಾಡ್ತಾಯಿದ್ದೀನಿ ಮುನ್ಸಿಪಾಲ್ಟಿದಲ್ಲಿ.
ಇದರ 2 ಅಂಶಗಳನ್ನು ನಾನು ನಾಳೆನೇ ನಾನು ರೆಡಿ ಮಾಡಿಕೊಡ್ತೀನಿ. ಯಾವ್ದು ಅಂಶ ಅಂತಂದರೆ ಇರಪ್ಪಟ್ಲೆ ಐಮಾಸ್ ಲೈಟು ನಾಳೆ ಬೆಳಗ್ಗೆ ಕಾಂಟ್ರಾಕ್ಟ್ ಕಳಿಸ್ಬಿಟ್ಟು ಆ ಮುಂದೆ ನೀರಿನಿಲ್ಲ ಜಾಗ ಏನು 100 ಮೀಟ್ರು ಅದನ್ನು ಇಮಿಡಿಯೇಟಾಗಿ ನಾನು ನಾಳೆನೇ ಸರಿಪಡಿಸ್ತೀನಿ. 2 ಸರಿಪಡಿಸ್ತೀನಿ. ಒಂದು ನಿಮ್ಮಲ್ಲಿ ಒಂದು ಮನವಿ, ಈಗಾಗಲೇ ನಾಳಿದ್ದು 10:30 ನನಗೂ ಮತ್ತು ರೆವಿನ್ಯೂ ಮಿನಿಸ್ಟ್ರು ಕಂದಾಯ ಇಲಾಖೆಯವರಿಗೆ ಚರ್ಚೆಗೆ ಕರೆದಿದ್ದೀನಿ. 164 ಬೋರ್ ವರ್ಕ್ ಮಾಡ್ತಾಯಿಲ್ಲ ಟೌನಲ್ಲಿ. 164 ಬೋರ್ಸ್ ಇದ್ದಕ್ಕಿದ್ದೆ ನಿಂತೋಗಿದೆ, ನೀರು ಬರ್ತಾಯಿಲ್ಲ. ಈಗ ನಾನು ಹೇಳೋದು ಮುಖ್ಯ ಅಲ್ಲ, ಅದು ತರೋದು ಮುಖ್ಯ. ಸೊ ಅದರಿಂದ ಈಗ ಬರ್ತಕ್ಕಂಥ ಅಲೋಕೇಶನಲ್ಲಿ ಬೋರ್ನ ಇಮಿಡಿಯೇಟಾಗಿ ಸೇರಿಸ್ತೀನಿ. 2 ಬೋರ್ ಸೇರಿಸ್ತೀನಿ. ಅಲೋಕೇಶನ್ ಮಾಡ್ತಾಯಿದ್ದೀನಿ. 2 ಬೋರ್ ಇಮಿಡಿಯೇಟಾಗಿ ಸೇರಿಸ್ತೀನಿ. ನಾನು ಅದ್ರ ಬಗ್ಗೆ ಡೌಟ್ ಇಲ್ಲ. ನೀರನ್ನ ನಾನು ಕೊಟ್ಟೇ ಕೊಡ್ತೀನಿ. ಏನು ಕೊಟ್ಟಿಲ್ಲ ಅಂದರೂ ನೀರು ನಾನು ಕೊಟ್ಟೇ ಕೊಡ್ತೀನಿ. ನಾಳೆದ ಮೀಟಿಂಗ್ ಕರೆದು ನೀರನ್ನ ನಾನು ಕೊಟ್ಟೇ ಕೊಡ್ತೀನಿ. ಆದರೆ ಒಂದು ಮನವಿ ನಿಮ್ಮ ಹತ್ರ ಏನಂತಂದರೆ, ಮುಳಬಾಗಲ ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮನವಿ ಅಂತಂದರೆ, CC ಕ್ಯಾಮ್ರಾ ಗೌರ್ಮೆಂಟಿಂದ 6 ಕ್ಯಾಮ್ರಾ ಹಾಕಬಲ್ಲೆ ರೋಡ್ಸ್ಗೆ. ನಾನು ಪ್ರತಿ ಯಾರಿಗೂ ಕ್ಯಾಮ್ರಾ ಹಾಕೋಕ್ಕಾಗಲ್ಲ. ಆದರೆ ಸಾರ್ವಜನಿಕರಲ್ಲಿ ವಿಶೇಷವಾಗಿ ಮನೆ ಮಾಡ್ಕೊತೀನಿ. ಯಾರ್ಯಾರು ಒಳ್ಳೆ ಮನೆ ಕಟ್ಕೊಂಡಿದ್ದೀರಿ ಅವರು, ಅದು ಮುನ್ಸಿಪಾಲ್ಟಿಯಿಂದ ಒಂದು ಆರ್ಡರ್ ಮಾಡ್ತಾಯಿದ್ದೀನಿ, ಪ್ರತಿಯೊಂದು ಮನೇಲಿ ಕೂಡ CC ಕ್ಯಾಮ್ರಾ ಇರಬೇಕು. ಒಂದು ವೇಳೆ CC ಕ್ಯಾಮ್ರಾ ಇಲ್ಲ ಅಂತಂದರೆ ಆ ಮನೆಗೆ ನಾನು ಟ್ಯಾಕ್ಸ್ ಹಾಕ್ತೀನಿ. ಆ ಮನೆಗೆ ಟ್ಯಾಕ್ಸ್ ಹಾಕ್ತೀನಿ. ಇದು ಯಾಕಂತಂದರೆ ಖಂಡಿತವಾಗ್ಲೂ ಇದು ಯಾರು ಹಳ್ಳಿ ಕಡೆಯಿಂದ ಬಂದು ಇಲ್ಲಿ ಸೈಟ್ ಮಾಡಿದ್ದಾರೆ, ಸೈಟಲ್ಲಿ ಗಲೀಜಿದೆ, ಸೈಟ್ ಯಾರು ಕ್ಲೀನ್ ಮಾಡಿಲ್ವೋ, 1-1.5 ತಿಂಗಳ ಒಳಗಡೆ ಸೈಟ್ ಕ್ಲೀನ್ ಮಾಡದೇ ಇದ್ದರೆ ನಾವು ನೇರವಾಗಿ ನಿಮ್ಗೆ ಟ್ಯಾಕ್ಸ್ ಹಾಕ್ತೀವಿ. ನೇರವಾಗಿ ನಿಮಗೆ ಟ್ಯಾಕ್ಸ್ ಹಾಕ್ತೀವಿ. ಇದು ನಾನು ಹೇಳ್ತಾ ಇದ್ರು, ಇದು ಸೀರಿಯಸ್ ಆಗಿ ಹೇಳ್ತಾ ಇದ್ರು. ಈಗ ನಾನು ಆಲ್ರೆಡಿ ಅನುಮೋದನೆ ಮಾಡಿ DC ಹತ್ರ ಅನುಮೋದನೆ ಮಾಡಿ ನಾವು